ಆಸೆ ಧಾರಾವಾಹಿಯ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ವಿಡಿಯೋ ಇಷ್ಟ ಆದರೆ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೊಂದು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಪಾರ್ಟ್ 1 ವಿಡಿಯೋ ಆಗಿ ಇದನ್ನು ನೋಡ್ಕೊಂಡು ಬರೋಣ, ಮತ್ತು ಪಾರ್ಟ್ 2 ಅಪ್ಲೋಡ್ ಮಾಡ್ತೀವಿ, ಕಾಯ್ತಾ ಇರಿ. ಶುರುವಿನಲ್ಲಿ ಕನಕ ಮತ್ತು ಕುಸುಮ ಅವರು ರಂಗನಾಥ್ ಅವರ ಮನೆ ಮುಂದೆ ಬಂದು ನಿಂತ್ಕೊತಾರೆ. ಆಗ ಕನಕ ಹೇಳ್ತಾಳೆ, ಅಮ್ಮ ಅಕ್ಕನ ಮನೆ ಮುಂದೆ ಬರೋಕ್ಕೆ ನನಗೆ ತುಂಬ ಭಯ ಆಗ್ತಿದೆಯಮ್ಮ ಅಂತ ಹೇಳ್ತಾಳೆ. ಅದಕ್ಕೆ ನನಗೆ ಎಷ್ಟು ಭಯ ಆಗ್ತಿದೆಯಲ್ಲ, ಇನ್ನು ಅಕ್ಕನಿಗೆ ಇನ್ನೆಂಗೆ ಆಗ್ತಿರ್ಬೋದು ಅಂತ ಕನಕ ಕೇಳ್ತಾಳೆ. ಅದಕ್ಕೆ ಕುಸುಮ, ಹ್ಞೂನಮ್ಮ, ನಮಗೆ ಎಷ್ಟು ಭಯ ಆಯ್ತಿದೆ ಅಂದರೆ ಪಾಪ ನನ್ನ ಮಗಳು ಇಲ್ಲಿ ಎಷ್ಟು ಕಷ್ಟಪಡ್ತಿರಬೇಡ, ಏನು ಮಾಡೋಣ ಅಮ್ಮ, ಕರೆದ್ಬಿಟ್ಟು ಹೋಗಬೇಕು ಅಂತ ಬಂದಿದ್ದೀವಿ, ಕರೆದ್ಬಿಟ್ಟು ಹೋಗೋಣ ನಡಿ ಅಂತ. ಅಕ್ಕಂಗೆ ಫೋನ್ ಮಾಡಿದರೆ ಸಾಕಾಯ್ತಿತ್ತಲ್ಲ ಅಮ್ಮ ಅಂತ ಕನಕ ಹೇಳ್ತಾಳೆ. ಅದಕ್ಕೆ ಕುಸುಮ, ಮಾಡ್ಬೋದಿತ್ತಮ್ಮ, ಆದರೆ ಯಾರನ್ನೂ ಕರೆದಿರ, ಬರೀ ಮಗಳನ್ನ ಮಾತ್ರ ಕರೆದಿದ್ದಾರೆ ಅಂತ ಅಂದ್ಕೋಬಾರ್ದಲ್ವ, ಅದಕ್ಕೆ ಒಂದು ಮಾತು ಕರೆದ್ಬಿಟ್ಟು ಹೋಗೋಣ ಬಾ ಅಂದ್ಬಿಟ್ಟು ಕುಸುಮ ಹೇಳ್ಕೊಂಡು ಮನೆ ಒಳಗಡೆ ಕರ್ಕೊಂಡೋಗೋಕ್ಕೆ ಅಂತ ಬರ್ತಾರೆ. ಮನೆ ಬಾಗಿಲಿಗೆ ಬಂದು ನಿಂತ್ಕೊಂಡಾಗ ಮೀನಾ ಮೀನಾ ಅಂತ ಬಾಗಿಲಲ್ಲಿ ಕರಿತಾ ಇರ್ತಾರೆ. ಅಲ್ಲಿಗೆ ರಂಗನಾಥ್ ಅವರು ಬರ್ತಾರೆ. ನೋಡಿಬಿಟ್ಟು, ಓ ಕುಸುಮಮ್ಮ ಬನ್ನಿ ಒಳಗಡೆ, ಯಾವಾಗ ಬಂದ್ರಿ, ಬನ್ನಿ ಒಳಗಡೆ ಅಂತ, ಬನ್ನಿ ಕೂತ್ಕೊ ಬನ್ನಿ ಅಂತ ಕರಿತಾ ಇರ್ತಾರೆ. ಆದರೆ ಕುಸುಮ ಮತ್ತು ಕನಕ ಬಾಗಿಲಲ್ಲಿ ನಿಂತಿರ್ತಾರೆ. ಆಗ ಅಲ್ಲಿಗೆ ಶಾಂತಿನೂ ಬರ್ತಾಳೆ. ಆಗ ಶಾಂತಿ, ನೀನು ಒಂದು ಮಾತು ಕರಿ ಅವ್ರನ್ನ ಒಳಗಡೆ ಅಂತ ಹೇಳ್ತಾರೆ ರಂಗನಾಥ್ ಅವರು. ಆಗ ಶಾಂತಿ, ನೀವೇ ಎಷ್ಟು ಕರಿತಾ ಇದ್ದೀರಾ, ಬರ್ದಿರೋ ಅವ್ರು ಬಾಗಿಲಲ್ಲಿ ನಿಂತಿದ್ದಾರೆ ಅಂದರೆ ಆರತಿನೋ ಮಂಗಳಾರತಿನೋ ಏನೋ ಮಾಡಿಬಿಟ್ಟು ಕರಿಬೇಕು ಅನಿಸುತ್ತೆ, ಮಾಡಿ ಅಂತ ಹೇಳ್ತಾರೆ. ಆಗ ಕುಸುಮಮ್ಮ, ಅವಳು ಯಾವಾಗಲೂ ಇದ್ದಿದ್ದೇ ಬಿಡಿ, ಅವಳ ಬಗ್ಗೆ ತಲೆ ಕೆಡ್ಸ್ಕೊಬಿಡಿ, ಬನ್ನಿ ಒಳಗಡೆ ಅಂತ ಹೇಳ್ಬಿಟ್ಟು ರಂಗನಾಥ್ ಅವರು ಕುಸುಮ ಮತ್ತು ಕನಕನ್ನ ಕರೀತಾರೆ. ಬಾ ಕಂದ ಬಾ ಅಂದ್ಬಿಟ್ಟು ಕರ್ಕೊಂಡೋಗಿ ಸೋಫಾ ಮೇಲೆ ಕುಂಡ್ರಿಸ್ತಾರೆ. ಇನ್ನು ಅಲ್ಲಿಗೆ ಕುಂಡ್ರಿಸಿದ್ಮೇಲೆ ಮೀನನ್ನು ಕೂಡ ಅಲ್ಲಿಗೆ ಬರ್ತಾಳೆ. ಕೂರಿಸಿದ್ಮೇಲೆ ಮೀನಾ ಅಲ್ಲಿಗೆ ಬರ್ತಾಳೆ. ರಂಗನಾಥ್ ಅವರು, ಮೀನಾ ಹೋಗಿ ಕಾಪಿ ಮಾಡ್ಕೊ ಬಾರಮ್ಮ ಅಂತ ಹೇಳ್ತಾರೆ. ಅದಕ್ಕೆ ಶಾಂತಿ, ಹಾಲು 3 ಹೊತ್ತಿಗೂ ಹಾಕಬೇಕು, ಇದೆ ಅಂತ ಎಲ್ಲ ಸುರಿದು ಬಿಡಬೇಡ, 3 ಹೊತ್ತಿಗೂ ಬೇಕು, ಸ್ವಲ್ಪ ಮಾಡ್ಕೊಂಡು ಬಾ ಅಂತ ಶಾಂತಿ ಈಗ ಹೇಳ್ತಾಳೆ. ಆಗ ಕುಸುಮ ಅವರು ಬೇಜಾರು ಮಾಡಿಕೊಂಡು, ಇಲ್ಲ ಅಣ್ಣ ತಪ್ಪು ತಿಳ್ಕೊಬೇಡಿ, ನನಗೆ ಯಾವ ಕಾಫಿನೂ ಬೇಡ, ಯಾಕಮ್ಮ ಅಂತ ರಂಗನಾಥ್ ಅವ್ರು ಕೇಳಿದ್ರೆ, ಏನಿಲ್ಲ ಅಣ್ಣ, ಇವತ್ತು ಮೀನವ್ರ ಅಪ್ಪ ಸತ್ತು 1 ವರ್ಷ ಆಯ್ತಾ ಬಂತು, ಅದಕ್ಕೆ ಇವತ್ತು ನಾವು ಹಾಲಲ್ಲಿ ಹಾಕಿರೋ ಯಾವ ಪದಾರ್ಥನೂ ತಿನ್ನಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ರಂಗನಾಥ್ ಅವರು ತುಂಬ ಬೇಜಾರು ಮಾಡ್ಕೊಂಡು, 1 ವರ್ಷ ಆಗೋಗ್ತಾ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಶಾಂತಿಯಲ್ಲಿ ಓಡಿ ಬಂದು, ರೀ ನೀವೇಂತಕ್ರೀ ಈ ಥರ ಯೋಚನೆ ಮಾಡ್ತಿದ್ದೀರಾ, ಡಾಕ್ಟ್ರು ಹೇಳಿಲ್ವಾ ನೀವೇನು ಟೆನ್ಷನ್ ತಗೋಬಾರ್ದು, ಬೇಜಾರು ಮಾಡ್ಕೋಬಾರ್ದು ಅಂತ, ಏನಕ್ಕೆ ನೀವು ಈ ಥರ ಟೆನ್ಷನ್ ತಗೋತಿದ್ದೀರಾ, ಆಯಪ್ಪ ಸತ್ತ ಅಂದ್ಬಿಟ್ಟು ಈ ಥರ ಎಲ್ಲ ನೀವು ಯೋಚನೆ ಮಾಡ್ಕೊಂಡು ಕೂತಿದ್ದೀರಲ್ಲ ಅಂತ ಶಾಂತಿ ಬೈದರೆ. ಆಗ ರಂಗನಾಥ್ ಅವರು, ಹಂಗಲ್ಲ ಕಣೆ, ನಮ್ಮಿಂದ ತಾನೇ ಆಗಿದ್ದು ಅಂತ ಹೇಳ್ತಾರೆ. ಆಗ ನಿಮ್ಮಿಂದ ಅಂದರೆ ಅದು ಆಯಪ್ಪಾಗ ಅವನೇ ಬಂದು ನಿಂತಿರೋದು, ನೀವೇನು ಡ್ರಿಂಕ್ ಆ್ಯಂಡ್ ಡ್ರೈವೋ ಇಟ್ಟಂದ್ರನ್ನ ಮಾಡ್ಕೊಂಡು ಹೋಗಿಲ್ವಲ್ಲ, ಅವನೇ ಬಂದು ಸಾಯೋಕ್ಕೆ ಅಂತ ನಿಂತ್ಕೊಂಡ್ರೆ ನಾವೇನು ಮಾಡೋಕ್ಕಾಗುತ್ತೆ, 1 ವರ್ಷದ ಹಿಂದೆ ಬಲ್ರನಾಗಿರೋ ಬಲ್ಪ್ಗೋಸ್ಕರ ನೀವು ಈಗ ಯೋಚನೆ ಮಾಡ್ಕೊಂಡು ಕೂತಿದ್ದೀರಲ್ಲ ಅಂತ ಹೇಳ್ತಾಳೆ ಶಾಂತಿ. ಆಗ ರಂಗನಾಥ್ ಅವರು, ಅದಾಗಲ್ಲ ಕಣೆ, ನಮಗೆ ಇಟ್ಟಂಡ್ರನ್ನು ಇಟ್ಟರಲ್ಲ ಕಣೆ, ಪಾಪ ಅವ್ರ ಮನೆ ದೀಪನೇ ಆರೋಯ್ತಲ್ಲೇ ಅಂತ ರಂಗನಾಥ್ ಅವರು ಬೇಜಾರು ಮಾಡ್ಕೋತಾರೆ. ಅವನು ಅಲ್ಪಾಯುಷಿ, ಅದಕ್ಕೆ ನಾವೇನು ಮಾಡೋಕ್ಕಾಗುತ್ತೆ, ಅಲ್ಲಿ ಬಂದಿತ್ತು, ಅದಕ್ಕೆ ನಮ್ಮ ಗ್ರಾಚಾರನ ಏನೋ ಅನಿಷ್ಟನೋ ಬಂದು ನಮ್ಮ ಟ್ರೈನ್ ಕೆಳಗಡೆ ಸಿಕ್ಕಿ ಸತ್ತ ಅಷ್ಟೇ ಅಂತ ಶಾಂತಿ ಹೇಳಿದ್ರೆ. ಆಗ ಮೀನಾ ತುಂಬ ಕೋಪ ಮಾಡಿಕೊಂಡು ಅತ್ತೆ ಅಂತ ಕಿರ್ಚ್ತಾಳೆ. ಆಗ ಶಾಂತಿ, ಏನೇ ಎಲ್ಲದಕ್ಕೂ ಅತ್ತೆ 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 ಅಂತ ಕಿರ್ಚ್ಕೊತೀಯ ನೀನು, ಕೂಗಬೇಡ ನೀನು ಹಿಂಗೆ, ಇಷ್ಟಕ್ಕೂ ನಾನೇನು ಹೇಳ್ಬಾರ್ದೇನು ಹೇಳಿಲ್ವಲ್ಲ, ಇರೋದನ್ನೇ ತಾನೇ ಹೇಳಿದ್ದು, ಇಷ್ಟಕ್ಕೂ ಅವಯ್ಯ ಅವತ್ತು ಬಂದು ಟ್ರೈನ್ ಕೆಳಗಡೆ ಸಿಕ್ಕಿ ಸತ್ತಿಲ್ಲ ಅಂದಿದ್ರೆ ನಮ್ಮ ಮನೇಲಿ ಈ ಥರ ಪರಿಸ್ಥಿತಿನೇ ಇರ್ತಿರಲಿಲ್ಲ. ಆವತ್ತು ಅವನು ಬಂದು ಒಂದೇ ಸಲ ಪ್ರಾಣ ಬಿಟ್ಟ ಟ್ರೈನ್ ಕೆಳಗೆ ಸಿಗಾಕೊಂಡು, ಆದರೆ ಇವಾಗ ನೀನು ನಮ್ಮನೆ ಕಾಲಿಟ್ಬಿಟ್ಟು ದಿನ ನನ್ನ ಇನ್ಸ್ಟಾಲ್ಮೆಂಟಲ್ಲಿ ಕೊಲ್ತಾನೇ ಇದೆಯಾ ಅಂತ ಶಾಂತಿ ಮೀನಾಗೆ ಬೈದ್ಬಿಡ್ತಾಳೆ. ಆಗ ರಂಗನಾಥ್ ಅವರು, ಶಾಂತಿ ಸಾಕು ಬಾಯಿ ಮುಚ್ಚೆ, ಕೆಲವೊಂದು ಸಲ ಜೋಬಿಂದ ಪೆನ್ನು, ಪರ್ಸು, ಹಾಗೆ ಚಿಲ್ಲರೆ ಕಾಸು ಕೂಡ ಬಿದ್ದೇ ಬಿಡುತ್ತೆ, ಗೊತ್ತೇ ಆಗೋದಿಲ್ಲ, ಹಾಗೆ ನೀನು ಬಾಯಿ ಕೂಡ ಬಿದ್ದೋಗ್ಬಿಡ್ಬೇಕು, ಮಾತೇ ಆಡೋಕ್ಕಾಗಬಾರ್ದು, ಆ ಥರ ಬಿದ್ದೋಗ್ಬಿಟ್ರೆ ಎಲ್ಲ ಚೆನ್ನಾಗಿರುತ್ತೆ, ಗೊತ್ತೇ ಆಗಲ್ಲ ಅಂತ ರಂಗನಾಥ್ ಅವರು ಬೈತಾರೆ. ಶಾಂತಿ, ಆಯಿತಾ, ಸಮಾಧಾನ ಆಯಿತಾ ನಿಮಗೆ, ನನ್ನ ಬೀದಿಲಿ ಹೋಗೋರ ಮುಂದೆ ಎಲ್ಲ ಅವಮಾನ ಮಾಡಿ ಹಂಗಿಸಿ ಬೈದೇ ಇದ್ದರೆ ನಿಮ್ಗೆ ಸಮಾಧಾನನೇ ಆಗಲ್ವಾ ಅಂತ ಶಾಂತಿ ಹೇಳಿದ್ರೆ. ಆಗ ರಂಗನಾಥ್ ಅವರು, ಯಾರೇ ಬೀದಿಲಿ ಹೋಗೋರು, ಯಾರೇ ಅವರು, ನಮ್ಮ ಮನೆಗೆ ಮಹಾಲಕ್ಷ್ಮಿ ಕೊಟ್ಟಿರೋ ದೊಡ್ಡ ಮನೆಯವರು ಕಣೆ,
ಮಹಾರಾಣಿ ಥರ ಇರೋ ನಮ್ಮ ಸೊಸೆ ಮಹಾರಾಣಿನ ಕೊಟ್ಟಿರೋ ದೊಡ್ಡ ಮನೆಯವರು ಕಣೆ ಅಂತ ರಂಗನಾಥ್ ಅವರು ಹೇಳಿದ್ರೆ, ಆಗ ದೊಡ್ಡ ಮನೆಯವರು ಹೌದೌದು ಅಂತ ಶಾಂತಿ ಹೇಳ್ತಾರೆ. ಮನೇಲಿ 3 ಜನ ಮಲ್ಕೊಂಡು ಗೊರಕೆ ಹೊಡೆದ್ರೆ ಮನೆಯಿಂದ ಹೊರಗಡೆ ಸೌಂಡ್ ಹೋಗೋಕ್ಕೇ ಜಾಗ ಇಲ್ಲ, ಅಂಥದ್ರಲ್ಲಿ ದೊಡ್ಡ ಮನೆನಾ? ಅಲ್ರಿ ಕುಸುಮ, ನಿಮ್ಮ ಮನೇಲಿ ನೀವು ಏನಾದರೂ ಮಾಡ್ಕೊಳ್ಳಿ, ಅದನ್ನ ಬಿಟ್ಬಿಟ್ಟು ನಮ್ಮ ಮನೆ ತನಕ ಬಂದು ನಮಗೆ ಅಂತ ಹಿಂಗೆ ತೊಂದರೆ ಕೊಡ್ತೀರಾ ಅಂತ ಶಾಂತಿ ಹೇಳ್ತಿರ್ತಾಳೆ. ಆಗ ಕುಸುಮ ಅವರು ಅದು ರಂಗಣ್ಣನ ಅಂತ ಹೇಳೋ ಅಷ್ಟರಲ್ಲಿ, ಏನು ರಂಗಣ್ಣನ ಏನು ದತ್ತು ತಗೊಬಿಟ್ಟಿದ್ದೀರಾ ರಂಗಣ್ಣನ ನೀವು ಅಂತ ಶಾಂತಿ ಬೈತಿರ್ತಾಳೆ. ಆಗ ಮೀನಾ ಕೋಪದಿಂದ, ಅಮ್ಮ ನೀನು ಏನು ಕಮ್ಮ ಇಲ್ಲಿಗೆ ಬರೋಕೆ ಹೋದೆ, ಒಂದು ಫೋನ್ ಮಾಡಿದ್ರೆ ಆಯ್ತಿರ್ಲಿಲ್ವ ನನಗೆ ಅಂತ ಮೀನಾ ಹೇಳ್ತಾಳೆ. ಅದು ಹಂಗಲ್ಲಮ್ಮ ಅಂತ ಹೇಳ್ತಾ ಇರಬೇಕಾದ್ರೆ, ಹಂಗಲ್ಲ ಹಿಂಗಲ್ಲ ಅಂದ್ಕೊಂಡು ಸುಮ್ಮನೆ ಬಂದು ನಮಗೆ ತೊಂದರೆ ಕೊಡ್ತಿದ್ದೀರಾ ನೀವು, ಹಂಗೆ ಹಿಂಗೆ ಅಂತ ಶಾಂತಿನೂ ಬೈತಾಳೆ. ಆಗ ರಂಗಣ್ಣ, ಶಾಂತಿ ನೀನು ಬಾಯಿ ಮುಚ್ಕೊಂಡು ಹೋಗೆ ಸ್ವಲ್ಪ, ಕುಸುಮಮ್ಮ ನೀವು ಬಂದಿದ್ದ ವಿಷಯ ಹೇಳಿ ಸ್ವಲ್ಪ ನೀವು ಫಸ್ಟು ಅಂತ ರಂಗಣ್ಣ ಕೇಳ್ತಾರೆ. ಆಗ ಇಲ್ಲ ಅಣ್ಣ, ಅದು ಮೀನವ್ರ ಅಪ್ಪ ತೀರೋಗಿ ನಾಳೆಗೆ 1 ವರ್ಷ ಆಗುತ್ತೆ ಅಲ್ವಾ, ಅದಕ್ಕೆ ಕಾರ್ಯ ಇಟ್ಕೊಂಡಿದ್ದೀವಿ, ಅದಕ್ಕೆ ನಿಮ್ಮನ್ನೆಲ್ಲ ಕರೆದುಬಿಟ್ಟು ಹೋಗೋಣ ಅಂತ ಬಂದ್ವಿ ಅಂತ ಕುಸುಮ ಹೇಳ್ತಾ ಇದ್ರೆ, ಆಗ ಶಾಂತಿ, ಅವ್ರಿಗೆ ಹುಷಾರಿಲ್ಲ, ಅವರು ಎಲ್ಗೂ ಬರೋದಿಲ್ಲ, ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ ಅಂತ ಶಾಂತಿ ಹೇಳ್ತಿರ್ತಾಳೆ. ಆಗ ರಂಗನಾಥ್ ಅವರು, ಶಾಂತಿ ನೀನು ಬಾಯಿ ಮುಚ್ಕೊಂಡು ಒಳಗಡೆ ಹೋಗು ಅಂದೆ ಅಂತ ಹೇಳ್ತೀವಿ, ಯಾಕ್ರಿ ಅಂತ ಹೇಳ್ತಾಳೆ. ಹೋಗು ಅಂತ ಹೇಳಿದೆ ಅಂತ ಹೇಳ್ತಾಳೆ. ಆಗ ಶಾಂತಿ ಅಲ್ಲಿಂದ ಒಳಗಡೆ ಹೋಗ್ತಾಳೆ. ಇನ್ನು ರಂಗನಾಥ್ ಅವ್ರಿಗೆ ಮೀನಾ ಮಾವ ನಿಮಗೂ ಆರೋಗ್ಯ ಬೇರೆ ಸರಿ ಇಲ್ಲ, ಸುಮ್ಮನೆ ಓಡಾಟ ಎಲ್ಲ ಬೇಡ ಮಾವ, ಅತ್ತೆನೂ ಬೇರೆ ಕೋಪದಲ್ಲಿದ್ದಾರೆ ಅಂತ ಮೀನಾ ಹೇಳ್ತಿದ್ರೆ, ಹೌದಮ್ಮ ಅದು ಸರಿನೇ, ನನಗೂ ಆರೋಗ್ಯ ಯಾಕೋ ಸರಿ ಇಲ್ಲ ಕುಸುಮಮ್ಮ, ನನಗೆ ಬರೋಕ್ಕಾಗಲ್ಲ, ಸುಮ್ಮನೆ ಯಾಕೆ ತೊಂದರೆ. ಮೀನಾ ಮತ್ತು ಸೂರ್ಯ ಬಂದು ಮಗನ ಸ್ಥಾನದಲ್ಲಿ ನಿಂತು ಸೂರ್ಯ ಎಲ್ಲ ಕಾರ್ಯನೂ ಏನೇನು ಮಾಡಬೇಕು ಎಲ್ಲ ಮಾಡಿಕೊಡ್ತಾನೆ ಕುಸುಮಮ್ಮ, ಮೀನಾ ಮತ್ತು ಸೂರ್ಯನ ನಾಳೆ ಕಳಿಸ್ಕೊಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಕುಸುಮ, ಸರಿ ಅಣ್ಣ ನಾವಿನ್ನು ಹೊರಡ್ತೀವಿ ಅಂತ ಹೇಳ್ಬಿಟ್ಟು, ಸರಿ ಮೀನಾ ಬರ್ತೀವಿ ಅಂತ ಹೇಳ್ಬಿಟ್ಟು ಕುಸುಮ ಮತ್ತು ಕನಕ ಮೀನಾ 3 ಜನನೂ ಈಚೆ ಬರ್ತಾರೆ. ಈಚೆ ಬಂದ್ಬಿಟ್ಟು, ಆಗ ಅಮ್ಮ ನೀನು ಸುಮ್ಮನೆ ಏನಕ್ಕಮ್ಮ ಬರೋಕ್ಕೆ ಹೋದೆ, ಒಂದು ಫೋನ್ ಮಾಡಿದರೆ ಸಾಕಾಯ್ತಿರ್ಲಿಲ್ವಾ ಅಂತ ಮೀನಾ ಹೇಳ್ತಾಳೆ. ಅದಕ್ಕೆ ಕುಸುಮ, ಅಯ್ಯೋ ಪರವಾಗಿಲ್ಲ ಬಿಡಮ್ಮ, ಏನೋ ಮೊದಲನೇ ಸರಿ ಆಗಿದ್ರೆ ಮನಸ್ಸಿಗೆ ನೋವಾಗ್ತಿತ್ತು, ಇದು ಯಾವಾಗಲೂ ಇದ್ದಿದ್ದೇ ಅಲ್ವಾ, ಏನೋ ಕರೆದ್ಬಿಟ್ಟು ಹೋಗಬೇಕು ಅಂತ ಬಂದೆ ರಂಗಣ್ಣ ಎಲ್ಲರನ್ನೂ ಮನೆಯವ್ರನ್ನ ಅಂದ್ಬಿಟ್ಟು ಕುಸುಮ ಹೇಳ್ತಾಳೆ. ಇನ್ನು ಮನೇಲಿ ಹೇಳಿದೆ ಅಕ್ಕ ಅಮ್ಮನಿಗೆ ಬೇಡ ಅಂತ, ಅಮ್ಮನೇ ಕೇಳಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಬಿಡಿ ಪರವಾಗಿಲ್ಲ, ರಂಗಣ್ಣನ ಕರಿಬೇಕಾಗಿತ್ತು, ಕರೆದೆ ನಾವಿನ್ನು ಹೊರಡ್ತೀವಿ ಅಂತ ಹೊರಡ್ಬೇಕಾದ್ರೆ ಅಲ್ಲಿಗೆ ಸೂರ್ಯ ಬರ್ತಾನೆ. ಸೂರ್ಯನ ನೋಡ್ಬಿಟ್ಟು ಅಳಿಯಂದ್ರೆ ಹೇಗಿದ್ದೀರಾ ಅಂತ ಕೇಳ್ತಾಳೆ, ಚೆನ್ನಾಗಿದ್ದೀರಾ ಅಂತ ಕೇಳ್ತಾಳೆ. ಅದಕ್ಕೆ ಸೂರ್ಯ ಏನು ಮಾತಾಡ್ದಿರ ಹ್ಞೂ ಅಂತ ಹೇಳ್ಬಿಟ್ಟು ಒಳಗಡೆ ಹೊಂಟೋಗ್ಬಿಡ್ತಾನೆ. ಆಗ ಕನಕ, ಏನಕ್ಕ ಇವರು ನಿನ್ನ ಹತ್ರನೂ ಮಾತಾಡೇ ಇಲ್ಲ ಅಂತ ಹೇಳ್ತಾರೆ. ಬಿಡಿ ಅವ್ರದ್ದು ಯಾವಾಗಲೂ ಇದ್ದಿದ್ದೆ, ಸರಿ ನಾವಿನ್ನು ಹೊರಡ್ತೀವಿ ಅಂತ ಹೇಳ್ಬಿಟ್ಟು, ಸರಿ ಅಮ್ಮ ಹುಷಾರಾಗಿ ಹೋಗಿದ್ದು ಬನ್ನಿ ಅಂತ ಹೇಳ್ಬಿಟ್ಟು ಕನಕನ್ನ ಕುಸುಮನ ಮೀನಾ ಕಳಿಸ್ಕೊಡ್ತಾಳೆ. ಇನ್ನು ಸೂರ್ಯ ಒಳಗಡೆ ಬರ್ತಾಳೆ. ಆಗ ರಂಗನಾಥ್ ಅವರು, ಬಂದಿಯಪ್ಪ ಸರಿಯಾದ ಸಮಯಕ್ಕೆ ಬಂದೆ ಬಾ, ನಿಮ್ಮ ಅತ್ತೆ ಸಿಕ್ಕಿದ್ರಾ, ಹೇಳಿದ್ರ ವಿಷಯನ ಅಂತ ಕೇಳ್ತಾರೆ. ಅದಕ್ಕೆ ಏನು ವಿಷಯನಪ್ಪ, ಏನು ಹೇಳಿಲ್ಲ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಏನಿಲ್ಲ ಕಣೋ, ಏನು ಹೇಳಿಲ್ಲಪ್ಪ ಏನು ಅಂತ ಕೇಳ್ತಾರೆ. ಅದಕ್ಕೆ ರಂಗನಾಥ್ ಅವರು, ಅಲ್ಲ ಕಣೋ ಏನು ಹೇಳಿಲ್ವಾ ಅವರು, ನೀನೇನು ಕೇಳಿಲ್ವಾ ಅಂತ ಕೇಳಿ, ಇಲ್ಲ ಅಪ್ಪ ಅಂತ ಸೂರ್ಯ ಹೇಳ್ಬೇಕಾರೆ ಅಷ್ಟರಲ್ಲಿ ಮೀನನ್ನು ಅಲ್ಲಿಗೆ ಬರ್ತಾರೆ. ಏನಿಲ್ಲ ಕಣೋ, ನಿಮ್ಮ ಮಾವ ತೀರೋಗಿ ನಾಳೆಗೆ 1 ವರ್ಷ ಅಂತೆ, ಕಾರ್ಯ ಇದೆಯಂತೆ, ನೀನು ಮೀನಾ ನಾಳೆ ಅಲ್ಲೋಗಿ ಏನೇನು ಮಾಡಬೇಕು ಎಲ್ಲ ಮಾಡಿಬಿಟ್ಟು ಬನ್ನಿ, ಮಗನ ಥರ ಕರ್ತವ್ಯ ನಿಂತು ನೀನು ಮಾಡಬೇಕು, ನಿನ್ನ ಜವಾಬ್ದಾರಿ ಹೋಗು ಅಂತ ಹೇಳ್ತಾರೆ. ಅದಕ್ಕೆ ಸೂರ್ಯ, ನಾಳೆ ನನಗೆ ಕೆಲಸ ಆಯ್ತಲ್ಲಪ್ಪ ಅಂತ ಸೂರ್ಯ ಹೇಳ್ತಾನೆ. ಅದಕ್ಕೆ ಕೆಲಸ ಯಾವಾಗಲೂ ಇದ್ದಿದ್ದೇ ಕಣೋ, ನೀನು ಮಗನ ಸ್ಥಾನದಲ್ಲಿ ನಿಂತ್ಕೊಂಡು ನಿನ್ನ ಕರ್ತವ್ಯ ನೀನು ಮಾಡ್ಬೇಕು ಕಣೋ, ಇದು ನಿನ್ನ ಕರ್ತವ್ಯ ಅಂತ ರಂಗನಾಥ್ ಅವರು ಹೇಳಿದ್ರೆ, ಅಪ್ಪ ಅದು ಅಂತ ಹೇಳಿದ್ರೆ ನಾನು ಅಲ್ಗೋಗೋದು ಚೆನ್ನಾಗಿರಲ್ಲ ಅಪ್ಪ ಅಂತ ಹೇಳ್ತಾರೆ. ಅದಕ್ಕೆ ನನ್ನ ಮಾತಿಗೆ ಬೆಲೆ ಕೊಟ್ಟು, ನಾನು ಬೆಲೆ ಕೊಡೋದಾದರೆ ಹೋಗಿದ್ದು ಬಾ ಕಂದ ನೀನು ಅಂತ ಹೇಳ್ತಾರೆ. ಅದಕ್ಕೆ ಅಪ್ಪ ಅಂತ ಹೇಳಿದ್ರೆ ಸೂರ್ಯ, ಹೋಗಿದ್ದು ಬಾ ಅಷ್ಟೇ, ನನ್ನ ಮಾತಿಗೆ ಬೆಲೆ ಕೊಡೋದಾದರೆ ಹೋಗಿದ್ದು ಬಾ ನೀನು ಅಷ್ಟೇ ಅಂತ ಹೇಳ್ತಾರೆ. ಅದಕ್ಕೆ ಸೂರ್ಯ ಏನು ಮಾತಾಡ್ದಿರ ರೂಮ್ಗೆ ಹೊಂಟೋಗ್ಬಿಡ್ತಾನೆ. ಇನ್ನು ಆಮೇಲಿಂದ ಸೂರ್ಯ ಅಡುಗೆ ಮನೆಯಲ್ಲಿ ನೀರು ಕುಡಿಯೋಕ್ಕೆ ಅಂತ ಹೋಗ್ತಾನೆ. ಆಗ ಮೀನನ್ನು ಅಲ್ಲಿಗೆ ಬಂದ್ಬಿಟ್ಟು, ಯಾಕ್ರಿ ಹೀಗೆ ಮಾಡಿದ್ರಿ ನೀವು ಅಂತ ಕೇಳಿದ್ರೆ, ನಾನೇನು ಮಾಡಿದೆ ಅಂತ ಸೂರ್ಯ ಕೇಳ್ತಾನೆ. ಅದಕ್ಕೆ ಆಗ ಸೂರ್ಯ, ನಾನೇನಮ್ಮ ಮಾಡಿದೆ, ನಾನು ಮಾತಾಡಿದ್ರೆ ಅಲ್ವಾ ಪ್ರಾಬ್ಲಮ್ಮು, ಅದಕ್ಕೆ ಮಾತಾಡಿದ್ರೆ ಸೈಲೆಂಟಾಗಿರಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಅಂತ ಸೂರ್ಯ ಹೇಳ್ತಾನೆ. ಅದಕ್ಕೆ ಅತ್ತೆ ಮಾತಾಡಿ ಅವಮಾನ ಮಾಡಿದ್ರು, ನೀವು ಮಾತಾಡ್ದಿರ ಅವಮಾನ ಮಾಡಿದ್ರಿ, ಅವರೇನು ಅಳಿಯ ಅನ್ನೋ ಪ್ರೀತಿಲಿ ಮಾತಾಡ್ಸಿದ್ರೆ ನೀವು ಹಿಂಗೆ ಮಾಡಿದ್ರಲ್ಲ ಅಂತ ಮೀನಾ ಹೇಳ್ತಾಳೆ. ಅದಕ್ಕೆ
ಸೂರ್ಯ ಏನೂ ಮಾತಾಡ್ತಾರೆ ನಿಂತಿರ್ತಾನೆ. ಏನೋ ನಾಳೆ ನಮ್ಮಪ್ಪನ ಕಾರ್ಯ ಇದೆ, ಮಗನ ಥರ ನಿಂತು ಎಲ್ಲ ಕಾರ್ಯಗಳನ್ನ ಪೂರ್ತಿಯಾಗಿ ನೆರವೇರಿಸ್ಕೊಟ್ಬಿಟ್ಟು ಬರುವಾದಂಗಿದೆ, ಬನ್ನಿ. ಅದನ್ನು ಬಿಟ್ಬಿಟ್ಟು ಮಾತು ಗೀತು ಅವಮಾನ ಅಂದ್ಕೊಂಡು ನಮಗಿನ್ನೂ ಅವಮಾನ ಮಾಡಬೇಡಿ ಕೋಪ ಮಾಡಿಕೊಂಡು ಅಂತ ಹೇಳ್ಬಿಟ್ಟು ಮೀನಾ ಅಲ್ಲಿಂದ ಹೊರಟೋಗ್ತಾಳೆ. ಇನ್ನು ನೈಟು ಎಲ್ಲ ಮಲಗಿರ್ಬೇಕಾದ್ರೆ ರಂಗನಾಥ್ ಅವರು 1 ವರ್ಷದ ಹಿಂದೆಗಡೆ ನಡೆದಿದ್ದಂಥ ಘಟನೆ, ಟ್ರೈನಿಂದ ಮೀನಾ ಅವ್ರ ಅಪ್ಪನಿಗೆ ಗುದ್ದುಬಿಟ್ಟು ಘಟನೆ ನೆನೆಸ್ಕೊಂಡು ಮನುಷ್ಯನ ಮೇಲಿಂದ ಎದ್ದು ಕೂತ್ಕೊಂಡು ಕನ್ನಡಿಲಿ ಅವ್ರ ಮುಖ ನೋಡಿಕೊಂಡು ಅವ್ರ ಮುಖನ ಅವರೇ ಮುಚ್ಕೊಂಡು ನಿಂತ್ಕೋತಾರೆ ತುಂಬ ಬೇಜಾರಿಂದ. ಆನಂತರ ಕಬೋರ್ಡಿಂದ ಮೀನವ್ರ ತಂದೆಯ ಫೋಟೋನ ಎತ್ಕೊಂಡು, ಸೀನಪ್ಪ ಅವರೇ, ನಾನು ಮಾಡಿದ ಪಾಪದ ಕೆಲಸಕ್ಕೆ ಇವತ್ತಿಗೆ ನಾಳೆಗೆ 1 ವರ್ಷ ಆಗೋಗುತ್ತೆ, ನಾನು ತುಂಬ ತಪ್ಪು ಮಾಡಿಬಿಟ್ಟೆ ಸೀನಪ್ಪ ಅವರೇ ಅಂತ ಹೇಳ್ಕೊಂಡು ಬೇಜಾರಲ್ಲಿ ಫೋಟೋ ನೋಡಿಕೊಂಡು ನಿಂತಿರ್ತಾರೆ. ಇಲ್ಲಿಗೆ ಇವತ್ತಿನ ಪಾರ್ಟ್ 1 ಎಪಿಸೋಡನ್ನು ಮುಗಿಸ್ತಿದ್ದೀವಿ. ಮತ್ತು ಪಾರ್ಟ್ 2 ಅಪ್ಲೋಡ್ ಮಾಡ್ತೀವಿ, ಕಾಯ್ತಾ ಇರಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ ಗೈಸ್. ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವೇಟ್ ಫಾರ್ ಪಾರ್ಟ್ 2 ವಿಡಿಯೋ.